ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಪೆರ್ಸಿಸ್ ಜೀವನ್ ವ್ಲಾಗ್ಸ್. ಎಲ್ಲರಿಗೂ ಹೊಸ ಒಂದು ವಿಡಿಯೋಗೆ ಸ್ವಾಗತ. ನಾವಿವತ್ತು ಬೆಳಿಗ್ಗೆ ಹೊರಟಿದ್ದೇವೆ ಕಾಸರಗೋಡಿಗೆ. ನಾವೊಂದು ರೆಸಾರ್ಟಿಗೆ ಹೋಗ್ತಾ ಇದ್ದೇವೆ. ಆ ರೆಸಾರ್ಟ್ ಯಾವುದಂದರೆ ಒಯಿಸ್ಟರ್ ಒಪೇರಾ. ನಾವೀಗ ಹೋಗ್ತಾ ಇದ್ದೇವೆ. ನಾವೀಗಿಲ್ಲಿ ರೀಚ್ ಆಗಿದ್ದೇವೆ. ನಮಗೆ ಬೆಳಗಿನ ಬ್ರೇಕ್ಫಾಸ್ಟ್ ಎಲ್ಲ ಸಿಗ್ತದೆ ಇಲ್ಲಿ. ಇಲ್ಲಿ ಬೋರ್ಡಲ್ಲಿ ನಮ್ಮ ಹೆಸರು ಕೂಡ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ. ನಮ್ಮದು ಫಸ್ಟಲ್ಲಿದೆ ಹೆಸರು. ಇಲ್ಲಿ ನೋಡಿ ಯಾವುದೆಲ್ಲ ಆಕ್ಟಿವಿಟೀಸ್ಗಳು ಇದೆ ಅಂತೇಳಿ ಇಲ್ಲಿ ಬೋರ್ಡಲ್ಲೆಲ್ಲ ಹಾಕಿದ್ದಾರೆ. ಈಗ ಬ್ರೇಕ್ಫಾಸ್ಟ್ ಟೈಮ್. ಇದೇನೋ ಕೊಟ್ಟರು, ಇದರ ಹೆಸರೇನಂತ ಗೊತ್ತಿಲ್ಲ. ಸ್ವೀಟ್ ಐಟಮ್ ಇದು. ಮತ್ತು ಪುಟ್ಟು ಇತ್ತು, ಕಡಲೆ ಕರಿ ಇತ್ತು, ಅಪ್ಪಮ್ ಇತ್ತು, ಮತ್ತು ವೆಜ್ ಕುರ್ಮಾ ಇತ್ತು, ಆಮ್ಲೆಟ್ ಇತ್ತು, ಹಾಗೆ ಇದು ಗ್ರೇಪ್ ಜ್ಯೂಸ್. ಹಾಗೆ ಈಗ ಬೋಟಿಂಗ್ಗೆ ಹೋಗ್ತಾ ಇದ್ದೇವೆ. ಗಲ್ತಾಗಿ ಶುಗರ್ ನೋಡಿ, ಯಾವ ಬ್ಯೂಟಿಫುಲ್ ಪ್ಲೇಸ್ ನೋಡಿ. ಇದು ಕಾಟೇಜ್ ಕೊಟ್ಟಿದ್ದಾರೆ ನಮಗೆ. ಸೊ ಈ ಕಾಟೇಜಿಂದ ಫ್ರಂಟ್ ವ್ಯೂ ನೋಡಿ ಯಾವ ಥರ ಇದೆ. ಸೊ ಲೆಟ್ಸ್ ಗೋ ಟು ಬೋಟಿಂಗ್ಗೆ. ಮ್ಯಾಂಡೇಟ್ರಿ ಫಸ್ಟ್ ಕೆಲಸ. ಎಸ್, ನೋಡ್ಬೋದು ಈಗ ಇಲ್ಲಿ ಬೋಟ್ ನಮಗೋಸ್ಕರ ರೆಡಿ ಇದೆ. ಆವಾಗಲೇ ಕಾಯ್ತಾಯಿದ್ರು. ಸೊ ಇದು ಮೇನ್ ರಿವರ್ ಇದು. ಸೊ ಇಲ್ಲೊಂದು ಸಣ್ಣದಾಗಿ ಪ್ಲೇಸ್ ಇವರೇ ಮಾಡಿದ್ದಾರೆ. ನ್ಯಾಚುರಲ್ ಪಾಂಡ್ ಥರ ಇದೆ. ಡೀಪ್ ಇದೆ ಅಂತ ಗೊತ್ತಿಲ್ಲ. ಇಲ್ಲಿ ನಮಗೆ ಕಯಾಕಿಂಗ್ ಮಾಡ್ಬೋದು. ಕಯಾಕಿಂಗ್ ಮಾಡೋದಾದರೆ ಇಲ್ಲಿ ಕಯಾಕಿಂಗ್ ಮಾಡೋಕ್ಕೆ ಪ್ಲೇಸ್ ಇದೆ ನೋಡಿ. ಇವಾಗ ಇನ್ಸೈಡ್ ವಾಟ್ರ್ ಹೋಗ್ತಾ ಇದೆ. ಸೊ ಸಾಲ್ಟ್ ವಾಟ್ರ್, ಫಿಶ್ ಎಲ್ಲ ಇದೆ ಇಲ್ಲಿ. ಇವರೇ ಸಾಕಿರೋ ತುಂಬ ಫಿಶ್ಗಳಿದೆ. ಹಾಗೆ ಬಂದಿರೋದು ಕೂಡ ಇರ್ಬೋದು. ಪ್ಲೇಸ್ ನೋಡಿ, ವೈಡ್ ಆ್ಯಂಗಲಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಪ್ಲೇಸ್ ಬಂದು ನೀಲೇಶ್ವರದ ಹತ್ರ, ಕಾಸರಗೋಡಿಂದ ಮುಂದೆ ನೀಲೇಶ್ವರ, ಇದ್ರ ಹತ್ರ ಇರುವಂತಹ ಒಯಿಸ್ಟರ್ ಒಪೇರಾದಲ್ಲಿ ನಾವು ಇವತ್ತು ಡೇ ಪ್ಯಾಕೇಜ್ ತೊಗೊಂಡಿದ್ದೀವಿ. 1 ಡೇ ಮಾರ್ನಿಂಗ್ 9:30 ಸ್ಟಾರ್ಟ್ ಆಗಿ 5 o'clockವರೆಗೆ. ಇಲ್ಲೊಂದು ಕಾಟೇಜ್ ಇದೆ ರಿವರ್ ಮೇಲೆ, ನೀರಿನ ಮೇಲೆ ಒಂದು ಕಾಟೇಜ್ ಇದೆ ಇಲ್ಲಿ ಚಿಕ್ಕದಾಗಿ, ಕ್ಯೂಟಾಗಿದೆ. ಹಾಗೆ ಎಲ್ಲೋದ್ರೂ ಫಸ್ಟ್ ಸ್ಟಾರ್ಟ್ ಆಗೋದು ನಮ್ಮ ಬೋಟಿಂಗಿಂದ. ಸೊ ನಾವು ಕೂಡ ಇವತ್ತು ಒಂದು ರೌಂಡ್ ಬೋಟಿಂಗ್ ಹೋಗಿ, ಹಾಗೆ ಕೂಡ ನಾನು ಸ್ವಿಮ್ಮಿಂಗ್ಗೆ ಕೂಡ ನೀರಿಗೆ ಇಳಿಸ್ತಾರೆ ಅಂತ ಹೇಳ್ತಾಯಿದ್ರು. ಸೊ ಅದು ಕೂಡ ರೆಡಿ ಆಗಿದ್ದೀವಿ. ಮುಳ್ಪುಂಜಿ ಪೋಸ್ಗೊರಲ್ಲಿ ಎದುರುಡು ರೆಡಿಯಾ ಇದಾ? ಹಾಂ, ಕೇರಿಕೋ. ಗಾಡಿ ರೆಡಿ ಆಗಿದೆ. ಸ್ಟಾರ್ಟ್ ಆನ್ ಪಿಯಾ ಮಾತ ರೆಡಿ ಅಂಡ ಪನ್ಲೆ. ಸ್ಪೀಡ್ ಬೋಟು ಯಾನೊಂಜಿ ಇಂಚ ಟರ್ನ್ ಮಂತ್ರ ಉಂಡ ತಂಜಿ 0 ಇಂಚೊಂಜಿ
ಕಟ್ಟು ಅನ್ಪೈತೆ. ಬೋಟಿಂಗ್ ಸ್ಟಾರ್ಟ್ ಆಗಿದೆ. ಸೊ ಇದೆ ನೋಡಿ ಪ್ರಾಪರ್ಟಿ. ಹಾಂ, ಹಾಗೆ ನಾವು ಆ ಜಾಗದಿಂದ ಸ್ಟಾರ್ಟ್ ಮಾಡಿ ಒಂದು ರೌಂಡ್ ಹೋಗ್ಬಿಟ್ಟು ಈಗ ಮತ್ತೆ ಆಪೋಸಿಟ್ ಸೈಡ್ಗೆ ಬಂದಿದ್ದೀವಿ. ಇಲ್ಲೇನಂದರೆ ನಮಗೆ ಈಗ ಎಲ್ಲಾದರೂ ಸ್ಟಾಪ್ ಮಾಡ್ತಾರೆ ಅಂತ ಹೇಳಿದರು. ಸೊ ಎಲ್ಲಾದರೂ ಸ್ವಲ್ಪ ಡೀಪ್ ಕಡಿಮೆ ಇರೋ ಜಾಗದಲ್ಲಿ ಸ್ಟಾಪ್ ಮಾಡಿ ಸ್ವಲ್ಪ ನೀರಲ್ಲಿ ಸ್ವಿಮ್ ಮಾಡೋಕ್ಕೆ ನಮಗೆ ಆಪರ್ಚುನಿಟಿ ಕೊಡ್ತಾರೆ. ಸೊ ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ ಪ್ರಾಪರ್ಟಿಯಲ್ಲಿ, ಬಟ್ ಇದು ಅಡಿಷ್ನಲ್ ಆಗಿ ಬೋಟಿಂಗಲ್ಲಿ ಕೂಡ ಅವರು ನಮ್ಗೆ ಕೊಡ್ತಾರೆ ಈ ಥರ. ಎಲ್ಲ ತಯಾರಾಗಿದ್ದಾರೆ ಈಗ. ಸಾಬಿತ್ ಜಂಪ್. ಇಲ್ಲಿ ಕಾಣಿಸ್ತಾ ಇಲ್ಲ, ಅವರು ಕುಂಡಿ ಕಡಿಮೆ ಇದೆ ಅನಿಸುತ್ತೆ. ಪ್ಲೇಸ್ ಸಾಕತ್ತಾಗಿದೆ. ಹಾಂ ನೋಡಿ, ನಾವೀಗ ಆ ಕಡೆ ಇಳಿಲಿಕ್ಕಿದ್ವಿ. ಆ ಕಡೆ ಇಳಿದ್ರೆ ಬುಳಂಕ್ ಆಗ್ತಿತ್ತು ಡಬ್ಬಿಗೆ ಕಾಯಿನ್ ಹಾಕಿದಾಗೆ. ಈ ಸೈಡ್ ಈಗ ನಿಲ್ಲ ನೀ ಹೊಡೆ ಧೈರ್ಯത്തിൽ പോണ ನಾನೇ ಬಂದ್ಲೋಡು. ಹಾಂ ಅತ್ರನಾ ಇದು ಮಾತ್ರ ಅದಲ್ಲ ಪರ್ಕಿ ಇದು ಬೋಟ್ ಮೂವ್ ಆಯೋಂಡ ಕೈ ಇದು ನೋಡ್ಚಿ ಆಟಗೆ ಚಟ್ಟಂ ಬಿಡವು ಆತೇನಾ ಏ ಹಂಗ ಮಾಡೆ ಆರೊಂದುಂಟು ಡಿ ಆರೊಂದುಂಡಾ ಏ ತಾರೊಂದುಂಡು ಇಜ್ಜಿ ಇಂಪಲ ಆತು ತಾರೊಂದಿಜ್ಜಿ ಒಂತೆ ಎಲ್ಲಲ್ಲ ಬೇರೆ 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 അല്ല ഓർക്കത്താണ് അല്ല ഞാൻ പോകണ്ട നീ വേണ്ട നീ ഇവിടെ തെറ്റില്ലതായിട്ടേ നാനാ ചില വരുന്നില്ലേ ಹಾಗೆ ನಾವು ನದಿಯಲ್ಲಿ ಸ್ವಿಮ್ ಎಲ್ಲ ಮಾಡಿ ನಮ್ಮ ಬೋಟ್ ರೈಡನ್ನು ಮುಗಿಸಿ ನಾವೀಗ ರೈನ್ ಡ್ಯಾನ್ಸಿನತ್ತ ಬಂದಿದ್ದೇವೆ. ಗೈಸ್, ಹಾಗೆ ನಾವೀಗ ಬೋಟಿಂಗ್ ಆದ ತಕ್ಷಣ ಸ್ವಲ್ಪ ಅಲ್ಲಿ ಸ್ವಿಮ್ಮಿಂಗ್ ಎಲ್ಲ ಮಾಡಿ ಆಮೇಲೆ ರೈನ್ ಡ್ಯಾನ್ಸ್ ಮಾಡಿದ್ವಿ. ನೀವು ನೋಡಿರ್ಬೋದು ವಿಡಿಯೋ.
ರೈನ್ ಡ್ಯಾನ್ಸ್ ಆಯಿತು. ಈಗ ರೈನ್ ಡ್ಯಾನ್ಸ್ ಆಗಿ ನೆಕ್ಸ್ಟ್ ನಾವು ಪೂಲ್ ಇದೆ. ಸೊ ಪೂಲ್ಗೆ ನಾವು ಹೋಗ್ತಾ ಇದ್ದೀವಿ. ಇಲ್ಲಿ ನೀವು ಈ ಒಂದು ರೆಸಾರ್ಟಲ್ಲಿ 2 ಥರ ಪ್ಯಾಕೇಜ್ ಇದೆ. ಒಂದು ಎಕ್ಸ್ಪೀರಿಯನ್ಸ್ ಪ್ಯಾಕೇಜ್ ಅಂತ. ಈ ಎಕ್ಸ್ಪೀರಿಯನ್ಸ್ ಪ್ಯಾಕೇಜಲ್ಲಿ ಬಂದರೆ ನಿಮಗೆ ಪೂಲ್ ಇರಲ್ಲ, ಪ್ಲಸ್ ಬೆಳಗ್ಗೆದ್ದು ಬ್ರೇಕ್ಫಾಸ್ಟ್ ಇರಲ್ಲ, ಮತ್ತೆಲ್ಲ ಇರುತ್ತೆ. ಬಟ್ ನೀವು ಇನ್ನೊಂದು ಪ್ಯಾಕೇಜ್ ಏನಿದೆ ಅದನ್ನು ತಗೊಂಡ್ರೆ ನಿಮಗೆ ಪೂಲ್ ಆ್ಯಂಡ್ ಬ್ರೇಕ್ಫಾಸ್ಟ್ ಇನ್ಕ್ಲೂಡ್ ಆಗಿರುತ್ತೆ. ಸೊ ಈ ಪ್ಯಾಕೇಜಲ್ಲಿ ನಿಮಗೆ 1400 ರುಪೀಸ್ ಪರ್ ಹೆಡ್ ಆಗುತ್ತೆ. ಆ್ಯಂಡ್ 6200 ರುಪೀಸ್ 3 ಜನಕ್ಕೆ 6200 ರುಪೀಸ್ ಚಾರ್ಜ್ ಮಾಡ್ತಾರೆ. ಸೊ 3 ಜನರಿಗೆ 6200 ಚಾರ್ಜ್ ಮಾಡಿ ಆಮೇಲೆ ಅಡಿಷ್ನಲ್ 1400 ರುಪೀಸ್ ಪರ್ ಹೆಡ್ ಚಾರ್ಜ್ ಮಾಡ್ತಾರೆ. ಮತ್ತು ಮಕ್ಕಳಿಗೆ 850 ರುಪೀಸ್ ಚಾರ್ಜ್ ಮಾಡ್ತಾರೆ. ಆದ್ದರಿಂದ ಅದಕ್ಕಿಂತ ಬೆಸ್ಟ್ ಆಗಿರುವಂಥದ್ದು ಪೂಲ್ ನಿಮಗೆ ಸಪೋಸ್ ಬೇಡ ಅಂತಿದ್ದರೆ, ಬ್ರೇಕ್ಫಾಸ್ಟ್ ಕೂಡ ಬೇಡ ಅಂತಿದ್ದರೆ ಈ ಎಕ್ಸ್ಪೀರಿಯನ್ಸ್ ಪ್ಯಾಕೇಜನ್ನು ತಗೊಳ್ಬೋದು. ಅದು ನಿಮಗೆ 5000 ರುಪೀಸ್ 3 ಪರ್ಸನ್ಗೆ, ಆಮೇಲೆ ಪರ್ ಹೆಡ್ಡು 1000 ರುಪೀಸ್ಗೆ ನಿಮಗೆ ಈ ಪ್ಯಾಕೇಜ್ ಸಿಗುತ್ತೆ. ಸೊ ನೋಡಿ, ನನ್ನ ಹಿಂದ್ಗಡೆನೇ ಈ ರಿವರ್ ಇದೆ, ಬ್ಯೂಟಿಫುಲ್ ಆದ ರಿವರ್. ಈ ಥರ ಒಂದು ಕಾಟೇಜ್ ಕೂಡ ಕೊಡ್ತಾರೆ ನಿಮಗೆ ವಿದೌಟ್ ಎ ಸಿ ಬೇಕಾದರೆ ಅದಕ್ಕೂ ಚಾರ್ಜ್ ಮಾಡ್ತಾರೆ ಅಡಿಷ್ನಲ್ ಆಗಿ. ಸೊ ಈ ಕಾಟೇಜಲ್ಲಿ ನೀವು ಡ್ರೆಸ್ ಚೇಂಜ್ ಮಾಡ್ತಾ ದೊಡ್ಡ ಗ್ರೂಪ್ ಇದ್ದರೂ ಕೂಡ ನೀವು ಮ್ಯಾನೇಜ್ ಮಾಡ್ಕೊಳ್ಬೋದು. ಅಂದರೆ ನಿಮಗೆ 2 ಥರ ಪ್ಯಾಕೇಜ್ ಇದೆ. 1400 ಪರ್ ಹೆಡ್ ಮತ್ತು 1000 ರುಪೀಸ್ ಪರ್ ಹೆಡ್ ಆ್ಯಂಡ್ 5000 ರುಪೀಸ್ 3 ಪರ್ಸನ್ಗೆ, ಆಮೇಲೆ ಅಡಿಷ್ನಲ್ 1000 ರುಪೀಸ್ ಇಲ್ಲಾಂದರೆ 1400. ಸೊ ಈ ಥರ ದೊಡ್ಡ ಗ್ರೂಪ್ ಬರೋದಾದರೆ ನೀವು ಈ ಥರ ಮ್ಯಾನೇಜ್ ಮಾಡ್ಕೊಳ್ಬೋದು. ನಮಗೆ ಆ್ಯಕ್ಚುಲಿ ಅವರು ಮೊದಲೇ ಹೇಳಿರಲಿಲ್ಲ, ಬಟ್ ಇಲ್ಲಿ ಬಂದು ನಾವು ನೋಡಿದಾಗ ಈ ಥರ 2 ಪ್ಯಾಕೇಜ್ ಇದೆ ಅಂತ ಹೇಳಿದರು. ನಾವು ಮಾತ್ರ ಏನಂದರೆ ಸೆಕೆಂಡ್ ಪ್ಯಾಕೇಜ್ ಇದೆ 1400 ಪರ್ ಹೆಡ್, 850 ಮಕ್ಕಳಿಗೆ. ಇನ್ನೊಂದು ಆ 1000 ರುಪೀಸಲ್ಲಿ ಮಕ್ಕಳಿಗೆ 400 ರುಪೀಸ್ ಇರುತ್ತೆ, 450 ರುಪೀಸ್ ಇರುತ್ತೆ. ಸೊ ನೀವು ಯಾವ ಥರ ನೋಡ್ತೀರಾ? ದೊಡ್ಡ ಗ್ರೂಪ್ ಇದ್ದರೆ ನಿಮಗೆ ಮೋಸ್ಟ್ಲಿ ಇದು ಜಾಸ್ತಿ ಆಗ್ಬೋದು. ಬರೀ ಒಂದು ಪೂಲ್ಗೋಸ್ಕರ ಮತ್ತು ಬ್ರೇಕ್ಫಾಸ್ಟ್ಗೋಸ್ಕರ ನೀವಷ್ಟು ಸ್ಪೆಂಡ್ ಮಾಡಲ್ಲ ಅಂತ ಇದ್ದರೆ ಈ ಫಸ್ಟ್ ಪ್ಯಾಕೇಜ್ನ ತಗೊಳ್ಳಿ. ಬೇರೆಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಈವನ್ ಕಯಾಕಿಂಗ್ ಇದೆ, ಇಂಡೋರ್ ಗೇಮ್ಸ್ ಇದೆ, ಔಟ್ಡೋರ್ ಗೇಮ್ಸ್ ಇದೆ, ಕ್ರಿಕೆಟ್ ಆಡ್ಬೋದು, ಎಲ್ಲ ಮಾಡ್ಬೋದು. ಸೊ ಬ್ಯೂಟಿಫುಲ್ ಆದ ಪ್ರಾಪರ್ಟಿ ಇದು ಇರೋದು ಓಯಿಸ್ಟರ್ ಒಪೇರಾ ಅಂತ. ಇದು ನೀಲೇಶ್ವರದ ಹತ್ರ, ಕಾಸರಗೋಡಿಂದ ನಾನು ನಿಮಗೆ ಕರೆಕ್ಟಾದ ಲೊಕೇಶನ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನಾವಿವತ್ತು ಫ್ರೆಂಡ್ಸ್ ಜೊತೆ ಬಂದಿದ್ದೀವಿ, ನಾವು ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀವಿ. ಇವಾಗ ಪೂಲ್ಗೆ ಹೋಗಬೇಕು. ಪೂಲ್ಗೆ ಹೋದ್ಮೇಲೆ ನಾವು ಇಲ್ಲಿ ಲಂಚ್ ಮಾಡಲಿಕ್ಕಿದ್ದೀವಿ, ಸೀ ಫುಡ್ ಲಂಚ್. ಇಲ್ಲಿದು ಲಂಚ್ ಬೆಸ್ಟ್ ಆಗಿರುತ್ತೆ ಅಂತ ಕೇಳಿದ್ದೀನಿ. ಸೊ ಲಂಚ್ ಹೇಗಿರುತ್ತೆ ಅಂತ ನಿಮಗೆ ನಾನು ತೋರಿಸ್ತೀನಿ. ನನಗೆ ಕೂಡ ಲಂಚ್ ಮೇಲೆ ಸಾಕಷ್ಟು ಎಕ್ಸ್ಪೆಕ್ಟೇಷನ್ಸ್ ಇದೆ. ಸೊ ನಿಮಗೆ ತೋರಿಸೋಣಾಗುತ್ತೆ. ಸಣ್ಣ ಒಂದು ದೋಣಿ ಸಿಕ್ಕಿದೆ, ಒಂದು ಹುಟ್ಟು ಇದೆ ನೋಡಿ. ನಾನು ದೋಣಿ ತಗೊಂಡೋದ ಕ್ಯೂಟ್ ಆಗಿದೆ ಇದು ದೋಣಿ ಮಾತ್ರ. ಇದು ಕಯಾಕಿಂಗ್ ಅಲ್ಲ. ಹಾಗೆ ನಮ್ಮದು ದೋಣಿ ವಿಹಾರ ಎಲ್ಲ ಆಯಿತು. ಈಗ ಸಂಜೆ ಆಗಿದೆ. ಸಂಜೆ ಇಲ್ಲಿ ನಮಗೆ ಟೀ ಕೂಡ ಕೊಟ್ಟಿದ್ದಾರೆ. ಟೀ ಮತ್ತು ಸ್ನ್ಯಾಕ್ಸ್ ಇತ್ತು. ಹಾಗೆ ಅದನ್ನೆಲ್ಲ ಕುಡಿದು ನಾವೀಗ ಹೊರಟಿದ್ದೇವೆ. ಸಂಜೆ 6:30 ಆಗಿತ್ತು ನಾವಲ್ಲಿಂದ ಹೊರಡುವಾಗ. ಇದು ನಮ್ಮ ರೂಮ್.
ನೋಡಿ ಇಲ್ಲೊಂದು ಬೆಡ್ ಇದೆ. ನಾವು ಸ್ಟೇ ಆಗಲಿಲ್ಲ, ನಮ್ಮದು 1 ಡೇ ಟ್ರಿಪ್ ಇತ್ತು. ಹಾಗಾಗಿ ನಾವು ರೂಮ್ ತಗೊಂಡಿದ್ವಿ. ನೋಡಿ ವಿಂಡೋದಿಂದ ಸಹ ವ್ಯೂ ಕಾಣ್ತದೆ. ಹಾಗೆ ಇಲ್ಲಿ ಮಿರರ್ ಇತ್ತು, ಮತ್ತು ಬಟ್ಟೆ ಎಲ್ಲ ಇಡಲಿಕ್ಕೆ ಪ್ಲೇಸ್ ಇತ್ತು, ಕಬೋರ್ಡ್ ಇತ್ತು. ಇದು ವಾಶ್ರೂಮ್ ಆಗಿರ್ತದೆ. ಇದು ಬಾತ್ರೂಮ್. ಟಾಯ್ಲೆಟ್ ಆ್ಯಂಡ್ ಬಾತ್ರೂಮ್ ಒಟ್ಟಿಗೆ ಇದೆ. ನೋಡಿ ಮನೆಯ ಫ್ರಂಟ್ ಸೈಡಲ್ಲಿ ನಮಗೆ ಸನ್ಸೆಟ್ ಎಲ್ಲ ಕಾಣ್ತದೆ, ಹಾಗೂ ನದಿ ಇದೆ. ತುಂಬ ಚೆನ್ನಾಗಿತ್ತು. ನೀವು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ಪ್ಲೇಸಿಗೆ ಬನ್ನಿ. ಈ ಪ್ಲೇಸ್ನ ಲೊಕೇಶನನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್. ಬಾಯ್ ಬಾಯ್.